ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೆ ಸ್ಪೆಷಲ್ಲಾಗಿ ಒಂದು ಆಲೂಗಡ್ಡೆ ಡಿಶ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಆಲೂ ಅಲೂಲಾ. ಆಲೂ ಅಲೂಲಾ. ಅಲೂಲಾ ಅಂದರೆ ಫ್ಲೇಮ್, ಬೆಂಕಿ. ಯಾಕಪ್ಪ ಇದಕ್ಕೆ ಹಾಗೆ ಹೆಸರಿಟ್ಟಿದ್ದೀನಿ ಅಂದರೆ, ಈ ಆಲೂಗಡ್ಡೆ ಡಿಶ್ ತಿಂತಾರೆ ಖಾರವಾಗಿರುತ್ತೆ, ಅನಿಸ್ತಾ ಇರುತ್ತೆ, ತುಂಬ ಮಜಾ ಕೊಡುತ್ತೆ. ಅದಕ್ಕೆ ಆಲೂ ಅಲೂಲಾ ಅಂತ ಹೆಸರಿಟ್ಟಿದ್ದೀನಿ. ಓಕೆ, ಚೆನ್ನಾಗಿ ನಾಳೆಗೆ ಎಲ್ಲ ಉರಿಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಓಕೆ, ಈ ಆಲೂ ಅಲೂಲಾ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಆಲೂ ಅಂತ ತಕ್ಷಣ ಆಲೂಗಡ್ಡೆ ಬೇಕೇ ಬೇಕು. ನಾನು ಒಂದು 4 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಅದನ್ನು ಉದ್ದುದ್ದಕ್ಕೆ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಲ್ದಿರ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮೆಟೊ, ಎರಡೂ 1 ಕಪ್ಪು. ಅದಲ್ದಿರ ಗೋಡಂಬಿ ಮತ್ತು 4ರಿಂದ 5 ಮೆಣಸಿನಕಾಯಿ, ಶುಂಠಿ, ಆಮೇಲೆ ಬೆಳ್ಳುಳ್ಳಿ. ಮಸಾಲೆಗೆ ನಾನು ಗರಂ ಮಸಾಲೆ ಬಳಸ್ತೀನಿ, ಮತ್ತು ಜೀರಿಗೆ, ಮೊಸರು, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಈ ಆಲೂ ಅಲೂಲಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಈ ಆಲೂಗಡ್ಡೆನ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೋಣ. ಓಕೆ, ಈ ತುಪ್ಪ ಕಾಯಬೇಕು. ಇದಕ್ಕೆ ನಾವು ಈ ಆಲೂಗಡ್ಡೆ ಹಾಕೋಣ. ಬೆಂದಿರುವ ಆಲೂಗಡ್ಡೆ ಮೊದಲೇ ಬೇಯಿಸ್ಕೊಂಡಿದ್ದೀನಿ, ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ. ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಓಕೆ, ಇದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋ ತನಕ ಇದನ್ನು ಹುರ್ಕೊಂಡಿದ್ದಾಯಿತು. ನೆಕ್ಸ್ಟ್ ಸ್ಟೆಪ್ಪು ಒಂದು ಮಸಾಲೆ ಮಾಡ್ಕೋಬೇಕು. ಓಕೆ, ಸೊ ಇದಕ್ಕೆ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ, ಆಮೇಲೆ ಮೆಣಸಿನಕಾಯಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ. ಇದನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಓಕೆ, ಇದು ಪೇಸ್ಟ್ ಆಗಿದೆ. ನೆಕ್ಸ್ಟು ಒಲೆ ಹಚ್ಚಿ ಇದ್ರ ಮೇಲೆ ಇನ್ನೊಂದು ಪ್ಯಾನ್ ಇಡೋಣ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಜೀರಿಗೆ ಹಾಕೋಣ. ಇದು ಸಿಡಿಯೋಕ್ಕೆ ಶುರುವಾಯಿತು. ಈಗ ಇದಕ್ಕೆ ಈರುಳ್ಳಿ ಹಾಕೋಣ. ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಬಣ್ಣ ಬಿಟ್ಟು ಬ್ರೌನ್ ಕಲರ್ ಆಗೋಕ್ಕೆ ಶುರು ಆಗುತ್ತೆ, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಓಕೆ, ಇದಾಗಿದೆ. ಇದಕ್ಕೆ ನಾವು ಈಗ ಟೊಮೆಟೊ ಹಾಕೋಣ. ಚೆನ್ನಾಗಿ ಬೇಯಬೇಕಿದು. ಇದಕ್ಕೊಂದು ಚೂರು ನೀರು ಚುಮುಕ್ಸ್ಬಿಡೋಣ, ಸ್ವಲ್ಪ ಬೇಗ ಬೇಯುತ್ತೆ. ಓಕೆ, ಅಷ್ಟರಲ್ಲಿ ನಾನು ಮೊಸರನ್ನ ಬೀಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಇದು ರೆಡಿ ಆಯಿತು. ಇದಕ್ಕೆ ಮಸಾಲೆಗಳು ಹಾಕೋಣ. ಮೊದಲನೇದಾಗಿ ಗರಂ ಮಸಾಲ 1 ಸ್ಪೂನ್ ಹಾಕಿದ್ದೀನಿ, ಆಮೇಲೆ ಅರಿಶಿನ. ಇದಕ್ಕೆ ನಾವು ರುಬ್ಕೊಂಡಿರುವ ಮಸಾಲೆ ಹಾಕೋಣ. ಓಕೆ, ಈಗ ಇದಕ್ಕೆ ನಾನು ಬೀಟ್ ಮಾಡಿಕೊಂಡಿರೋ ಮೊಸರನ್ನ ಹಾಕ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ಇದು ಚೆನ್ನಾಗಿ ಕುದಿಬೇಕು. ಕುದ್ದು ಸ್ವಲ್ಪ ಇಂಗಬೇಕು, ಅಂದರೆ ಗ್ರೇವಿ ಸ್ವಲ್ಪ ಗಟ್ಟಿಗಾಗುತ್ತೆ, ಅಲ್ಲಿ ತನಕ ಇದು ಮಾಡಬೇಕು. ಈಗ ನಾವು ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಹಾಕ್ಬಿಡೋಣ. ಇದಕ್ಕೆ ಕನಿಷ್ಠ ಒಂದು 5 ನಿಮಿಷನಾದರೂ ಇದು ಚೆನ್ನಾಗಿ ಕುದಿಬೇಕು. ಕುದ್ದು ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಈಗ ಇದು ರೆಡಿಯಾಗಿದೆ. ಇದಕ್ಕೆ ಮೇಲೆ ಅಲಂಕಾರ ಮಾಡೋಣ ಅಲ್ಲ, ಕೊತ್ತಂಬರಿ ಸೊಪ್ಪು ಹೆಚ್ಚಾಕ್ಬಿಟ್ರೆ ಆಲೂ ಅಲೂಲಾ ರೆಡಿ. ಆಲೂ ಅಲೂಲಾ ಬೇಕಾಗುವ ಪದಾರ್ಥಗಳು: ಬೆಂದ ಆಲೂಗೆಡ್ಡೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೊಸರು, ಹಸಿಮೆಣಸಿನಕಾಯಿ, ಜೀರಿಗೆ, ಗರಂ ಮಸಾಲ, ಅರಿಶಿನ, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ, ಟೊಮ್ಯಾಟೊ, ತುಪ್ಪ ಮತ್ತು ಉಪ್ಪು. ಮಾಡುವ ವಿಧಾನ: ಪ್ಯಾನ್ಗೆ ತುಪ್ಪ ಹಾಕಿ ಅದಕ್ಕೆ ಬೆಂದ ಆಲೂ ಹಾಕಿ ಹೊಂಬಣ್ಣಕ್ಕೆ ಹುರಿಯಿರಿ. ಮಿಕ್ಸಿಗೆ ಗೋಡಂಬಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬೇರೊಂದು ಪಾತ್ರೆಗೆ ತುಪ್ಪ, ಜೀರಿಗೆ, ಈರುಳ್ಳಿ ಹಾಕಿ ಹೊಂಬಣ್ಣಕ್ಕೆ ಹುರಿಯಿರಿ. ನಂತರ ಅದಕ್ಕೆ ಟೊಮ್ಯಾಟೊ ಹಾಕಿ ನೀರು ಚಿಮುಕಿಸಿ ಚೆನ್ನಾಗಿ ಬೇಯಿಸಿ. ಒಂದು ಬೌಲ್ಗೆ ಮೊಸರು ಹಾಕಿಕೊಂಡು ಚೆನ್ನಾಗಿ ಕಡೆಯಿರಿ. ಪ್ಯಾನ್ಗೆ ಗರಂ ಮಸಾಲ, ಅರಿಶಿನ, ರುಬ್ಬಿದ ಮಿಶ್ರಣ ಹಾಕಿ ಚೆನ್ನಾಗಿ ಬೇಯಿಸಿ. ನಂತರ ಅದಕ್ಕೆ ಕಡೆದ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದ ಆಲೂಗೆಡ್ಡೆ ಹಾಕಿ ಚೆನ್ನಾಗಿ ಕುದಿಸಿ.
ಅದು ಗ್ರೇವಿ ಹದಕ್ಕೆ ಬಂದಾಗ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಆಲೂ ಅಲ್ಲೂಲ ಸವಿಯಲು ಸಿದ್ಧ.